ನೋಡಿ ಅದೇ ಪಾಪ ಈಗ ಹೆಣ್ಣು ಮಕ್ಕಳು ಎಷ್ಟು ಜನ ಮಾಧ್ಯಮ ರಂಗ ಕ್ಷೇತ್ರದಿಂದ ಏನು ಬೀದಿಯಲ್ಲಿ ಹೋಗಿ ಎಲ್ಲ ಸಾರ್ವಜನಿಕರ ಕಷ್ಟಗಳನ್ನು ಎಷ್ಟು ಜನ ಆಲಿಸ್ತಾರೆ, ಆಲಿಸಿದ ನಂತರ ತಮ್ಮ ಜಿಲ್ಲೆಯಲ್ಲಿ ಆದಂತಹ ಕುಂದುಕೊರತೆಗಳನ್ನ ನೀಗಿಸಲಿ ಅಂತ ಹೇಳಿ ನಿಮ್ಮ ಬಳಿ ಬಂದರೆ ನೀವು ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡೋದಲ್ದೇನೆ ಈ ರೀತಿ ಅಸಹ್ಯವಾಗಿ ಪದಗಳನ್ನು ಬಳಸ್ತೀರಲ್ಲ, ನಿಜಕ್ಕೂ ನೀವು ಈ ಒಂದು ಪ್ರಭಾವಿ ರಾಜಕಾರಣ ಅಂತ ಎಲ್ಲ ಹೇಳ್ತಾರೆ. ನೀವು 9 ಬಾರಿ ನೀವು ಆರಿಸಿ ಬಂದಿದ್ದೀರಾ, ಎಷ್ಟೋ ಬಾರಿ ಸಚಿವರಾಗಿದ್ದೀರಾ. ನೀವು ಇಂಥ ಒಂದು ಸ್ಥಾನದಲ್ಲಿದ್ದು ನಿಮಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿದರೆ ನೀವು ಬೇರೆಯವರಿಗೆ ಗೌರವವನ್ನು ಕೊಡೋದು ಕಡೀರಿ. ಇನ್ನು ನಿಮ್ಮಂಥವ್ರು ಏನಾದರೂ ಮುಖ್ಯಮಂತ್ರಿಗಳಾಗ್ಬಿಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಹೆಣ್ಣು ಮಕ್ಕಳು ಯಾವ ರೀತಿ ಬಾಳಬೇಕು ಅನ್ನೋದು ನೀವೇ ನೋಡ್ಕೊಳ್ಳಿ. ಈ ಮಾಧ್ಯಮ ರಂಗಗಳು ನಿಮಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಇದು ಪ್ರಶ್ನೆ ಮಾಡಿದಾಗ ನಿಮಗೆ ಉತ್ತರ ಕೊಡದೇ ಇದ್ದದಕ್ಕೆ ನಿಮ್ಮ ವೈಫಲ್ಯವನ್ನು ತೋರುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ನೀವು ಯಾವ ರೀತಿ ಒಂದು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಗೊಂಬನ್ನಿ ತನ್ನಿ ಸರ್, ನೀವು ಸಚಿವರಾಗಿದ್ದಾರಲ್ಲ, ನೀವು MLA ಆಗಿದ್ದೀರಲ್ಲ, ನೀವು ನಿಮ್ಮಿಂದ ಈ ಪ್ರಭಾವಿಗಳಾಗಿದ್ದೀರಲ್ಲ, ನೀವು ಒಂದು ಆಸ್ಪತ್ರೆ ಎಲ್ಲ ಒಂದು ನ್ಯೂನತೆ ಒಂದು ಕೊರತೆಗಳನ್ನು ಹೇಳ್ಕೊಂಡ್ರೆ ನೀವು ಈ ರೀತಿ ಒಂದು ಟೀಕೆ ಮಾಡ್ತೀರಲ್ಲ ಹೆಣ್ಮಕ್ಳಿಗೆ, ನಿಮಗಿದು ಶೋಭೆ ಕಾಣಿಸುತ್ತಾ? ನಿಮಗೆ ಇದು ನೀವು ಹಿರಿಯ ರಾಜಕಾರಣಿಯಾಗಿ ನಿಮಗೆ ಶೋಭೆ ಕೊಡುತ್ತಾ ಅಂತ ನೀವೇ ಹೇಳಬೇಕು. ಈಗ ನಿಮ್ಮಲ್ಲಿರೋ ಹೆಣ್ಣು ಮಕ್ಕಳು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ನಿಮ್ಮಲ್ಲಿ ಚರ್ಚೆಗೆ ಬರುವಂಥವ್ರು ಯಾರೂ ಇಲ್ಲ. ಕಾರಣ ನಿಮ್ಮ ಪರ ಮಾತಾಡೋದು. ಬೇರೆ ಎಲ್ಲದಕ್ಕೂ ರೋಡು ಬೀದಿಗಳಲ್ಲಿ ನೀವು ಪ್ರತಿಭಟನೆ ಮಾಡಿ ಏನು ಫುಲ್ಲು ಉರುಳು ಸೇವೆ ಮಾಡ್ತೀರಲ್ಲ ನೀವು ಹೆಣ್ಮಕ್ಳು. ಇವತ್ತು ನಿಮ್ಮ ಶಾಸಕರೇ ಈ ರೀತಿಯಾದ ಒಂದು ಅಸಭ್ಯವಾದ ವರ್ತನೆ ತೋರಿಸಿದ್ದಾರೆ, ಈತ ಪದಗಳನ್ನ ಬಳಸಿದ್ದಾರೆ. ಇದಕ್ಕೆ ನೀವೆಲ್ಲ ಎಲ್ಲಿ ಹೋದ್ರಿ? ಮಹಿಳಾ ಆಯೋಗದವರು ಇದಕ್ಕೆ ಖಂಡಿತವಾಗಿಯೂ ಇದನ್ನು ಸುಮೋಟೋ ಕೇಸ್ ಹಾಕಿ ಇದು ಸಲ್ಲಿಸಬೇಕು, ಇವರ ಮೇಲೆ ಆಕ್ಷನ್ ತಗೊಳ್ಬೇಕು. ಇವರು ಈಗ ಕೂಡಲೇ ರಾಜೀನಾಮೆ ಕೊಡಬೇಕು. ಹೆಣ್ಣು ಮಕ್ಕಳ ವಿರುದ್ಧ ಈ ರೀತಿ ಮಾತಾಡಿರೋದಕ್ಕೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಖಂಡಿತವಾಗಿಯೂ ನೀವು ಮಾಡ್ಬೇಕಾಗಿರೋದು ಇದನ್ನ. ಖಂಡಿತವಾಗಿಯೂ JDS ಆಗಿ ನಾವು ಗೊತ್ತಿಲ್ಲ, ಪ್ರಬುದ್ಧತೆ ಇಲ್ಲ, ಬರೀ ದೇಹಕ್ಕಷ್ಟೇ ವಯಸ್ಸಾಗಿದೆ, ಹೆಣ್ಣು ಮಕ್ಕಳ ಬಗ್ಗೆ ಏನ್ ಮಾತಾಡ್ಬೇಕು ಅನ್ನೋದ್ರ ಅರಿವಿಲ್ಲ ಅಂದಾಗ ನೀವ್ ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಅನ್ಫಿಟ್, ನಾಲಾಯಕ್. ಇದಕ್ ನೀವು ರಾಜೀನಾಮೆ ಕೊಡಿ ಅಂತ ಕೇಳಬೇಕಾಗಿರೋದು ನೀವುಗಳು. ಎಲ್ಲ ವಿಚಾರಕ್ಕೂ ರಾಜೀನಾಮೆ ಅಲ್ಲ. ಓಕೆ, ಈ ಕಡೆ ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಟ್ ಸ್ಟಿಲ್ ಈಗಲೂ ವೇಟ್ ಮಾಡ್ತಾ ಇದೀವಿ, ಕಾಂಗ್ರೆಸ್ನವ್ರು ಯಾರಾದ್ರೂ ಬರ್ತಾರಾ? ಸಮರ್ಥನೆ ಮಾಡ್ಕೊಳ್ಳೋದ್ ಬೇಡ, ಕ್ಯಾಕರ್ ಸುಗ್ಯಕಾದ್ರೂ ಬರ್ರಿ, ಭೇಷ್ ಅಂತೀವಿ ಕಾಂಗ್ರೆಸ್ನ, ಅವಾಗ ಹೊಗಳ್ತೀವ ಕಾಂಗ್ರೆಸ್ನ. ಇಲ್ಲ ಅಂದ್ರೆ ಅವ್ರ ಒಬ್ರಿಂದ ಇಡೀ ಕಾಂಗ್ರೆಸ್ ಈ ರೀತಿಯ ಪದಗಳನ್ನ ಅನಿಸ್ಕೊಳ್ಬೇಕಾಗತ್ತೆ. ಕಾಂತಿ ಶೆಟ್ಟಿ ಅವರೇ, ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ಇನ್ನೊಂದ್ಸಲ ಏನಾದ್ರು ಏನಾಯ್ತು ಅನ್ನೋದನ್ನ ಹೇಳ್ಬೇಕಾ? ನೋಡಿದೆ, ಗಮನಕ್ಕೆ ಬಂದಿದೆ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಈ ಸರ್ಕಾರ ಬರೀ ಉಡಾಫೆ ಸರ್ಕಾರ ಇದು. ಬರೀ ಇವರೊಬ್ಬರೇ ಅಂತಲ್ಲ, ಇದು ಲೈನ್ ಕಳೆದ 2.5 ವರ್ಷದಿಂದ ನೋಡ್ತಾ ಇದೀವಿ. ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಹೆಂಗ್ ಹೇಳ್ತೀರಾ ಮಹಿಳಾ ವಿರೋಧಿ ಸರ್ಕಾರ ಅಂತ? 2,000 ಕೊಡ್ತೀವಿ ಅಂತಾರೆ, ಗೃಹ ಜ್ಯೋತಿ ಕಟ್ಕೊಡ್ತೀವಿ ಅಂತಾರೆ, ಹೆಣ್ಮಕ್ಳಿಗೆ ಫ್ರೀ ಬಸ್ ಟಿಕೆಟ್ ಕೊಡ್ತೀವಿ ಅಂತಾರೆ. ಮಹಿಳಾ ವಿರೋಧಿ ಅಂತ ಹೆಂಗ್ ಅಂತೀರಾ ನೀವು? ನಾನೀಗ ಅದರ ಬಗ್ಗೆ ಮಾತಾಡಿದ್ರೆ ವಿಷಯಾಂತರ ಆಗ್ಬಿಡುತ್ತೆ. ಮಹಿಳಾ ವಿರೋಧಿ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಬಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆ ಬಸ್ಗಳದವರಿಗೆ ಸ್ಯಾಲರಿ ಇದೆಯಾ, ಇನ್ನೊಂದಿದೆಯಾ, ಮತ್ತೊಂದು ತುಂಬಾನೇ ಇದೆ, ವಿಚಾರಗಳಿದೆ. ಇವತ್ತು ಮಹಿಳಾ ವಿರೋಧಿ ಸರ್ಕಾರ ಇವತ್ತಿನ ಈ ವಿಚಾರದಲ್ಲಿ ಒಂದು ಹಳಿಯಾಳದಲ್ಲಿ 44 ದಶಕದಿಂದ ಇವರು ಮಂತ್ರಿಯಾಗಿ ಅಲ್ಲಿ ರಾಜಕೀಯ ಜೀವನದಲ್ಲಿ ಇದ್ದಾರೆ. ಆಲ್ಮೋಸ್ಟ್ 42 ಇಯರ್ಸ್ ಇಂದ ಏನ್ ಮಾಡಿದ್ದಾರೆ? ಒಂದೇ ಒಂದು ಇಂಜಿನಿಯರ್ ಗೌರ್ಮೆಂಟ್ ಕಾಲೇಜ್ ಇಲ್ಲ ಅಲ್ಲಿ. ಒಂದು ನಮ್ಮ ಇಲ್ಲಿಯ ಇವರು ನೋಡಿದೆ ನಾನು, ರಾಧಾ ಹಿರೇಗೌಡ ಅವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಕೇಳಿದಾಗ ಒಂದು ಕೇವಲವಾಗಿ ನಿಮ್ಮ ಹೆರಿಗೆ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ನಾಚಿಕೆ ಆಗಲ್ವಾ? ಇದು ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಅಪಪ್ರಚಾರ, ಇಷ್ಟು ಕೇವಲವಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ನಿಮ್ಗೆ ಏನು ಮೇಡಮ್, ಮೋದಿ ಅವರಿಗೇನೋ ಮಾತಾಡಿದಾಗ